ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಮೇ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಈ ಒಂದು ವಿಶೇಷವಾಗಿರ್ತಕ್ಕಂತಹ ಮೇ ತಿಂಗಳ ವಿಶೇಷತೆಗಳನ್ನ ನಾವು ಗಮನಿಸೋದಾಯ್ತು ಅಂತ ಹೇಳಿದ್ರೆ, ಈ ತಿಂಗಳು ಒಟ್ಟು 3 ವಿಶೇಷತೆಗಳನ್ನ ಪ್ರಮುಖವಾಗಿ ನಾವು ಗುರುತಿಸ್ಕೊಳ್ಬೇಕಾಗ್ತದೆ. ಈ ತಿಂಗಳು ಪ್ರಾರಂಭವಾಗೋದು ಬುದ್ಧ ಪೌರ್ಣಮಿ ದಿವಸದಿಂದ. ಶಾಂತಿಯ ಸಂಕೇತವನ್ನ ಭಾರತದಾದ್ಯಂತ ಮತ್ತು ಹಲವು ವಿದೇಶಗಳಲ್ಲೂ ಹಬ್ಬಿಸಿದಂತಹ ಬುದ್ಧನನ್ನ ಸ್ಮರಣೆ ಮಾಡ್ಕೊಳ್ತಕ್ಕಂತಹ ಬುದ್ಧ ಪೌರ್ಣಮಿ ಇರತಕ್ಕಂತಹ ದಿವಸ 1ನೇ ತಾರೀಕು ಪೌರ್ಣಮಿ. ಅದನ್ನು ಬುದ್ಧ ಪೌರ್ಣಮಿ ಅಂತಾನೆ ಕರಿತೀವಿ. ಹಲವಾರು ರೀತಿಯಲ್ಲಿ ಜ್ಞಾನೋದಯಕ್ಕೆ, ತ್ಯಾಗಕ್ಕೆ, ಶಾಂತಿಗೆ ಹೆಸರನ್ನು ಮಾಡಿದಂತಹ ಆ ಬುದ್ಧನ ಸ್ಮರಣೆ ಮಾಡ್ಕೊಳ್ತಕ್ಕಂಥ ದಿವಸ. ಜನ್ಮ ಮತ್ತು ಮರಣ ಎರಡನ್ನೂ ಸಹ ಮಾಡ್ಕೊಳ್ತಕ್ಕಂಥದ್ದು. ಅದರಲ್ಲೂ ಬೋಧಿ ವೃಕ್ಷವನ್ನ ಬೌದ್ಧರು ವಿಶೇಷವಾಗಿ ಪೂಜಿಸ್ತಕ್ಕಂತಹ ದಿವಸವೂ ಸಹ ಈ ದಿವಸ. ಬುದ್ಧನ ನೆನಪಿನಲ್ಲಿ ಅವನ ಬದುಕಿನ ಎಲ್ಲ ಮಜಲುಗಳನ್ನ ಸ್ಮರಿಸಿ ಅವರಂತೆ ಶಾಂತಿಯಾಗಿ ಬದುಕುವುದನ್ನ ಕಲಿತುಕೊಳ್ತಕ್ಕಂತಹ ಪುಣ್ಯ ದಿವಸ ಅಂತಾನೆ ಹೇಳ್ಬೋದು. ಕಷ್ಟಪಟ್ಟು ಒಂದ್ ಸೈಟ್ ಅನ್ನ ಕೊಂಡ್ಕೊಂಡಿದ್ದಾಯ್ತು, ಈಗ ಆ ಜಾಗದಲ್ಲಿ ಮನೆ ಕಟ್ಟಿಸ್ಬೇಕು, ಪಾಯ ಯಾರ ಕಡೆಯಿಂದ ಹಾಕಿಸ್ಬೇಕು, ಬೇಕಾದ ಕಲ್ಲುಗಳಾಗಿರ್ಲಿ, ಕಬ್ಬಣ ಆಗಿರ್ಲಿ, ಮರಳು, ಜಲ್ಲಿಕಲ್ಲು, ಅದೇ ರೀತಿಯಾಗಿ ಮನೆಗೆ ಬೇಕಾಗಿರುವಂತಹ ಇಟ್ಟಿಗೆ, ಸಿಮೆಂಟು ಎಲ್ಲಿಂದನಪ್ಪ ತರಿಸ್ಬೇಕು, ಯಾರ ಕಡೆಯಿಂದ ಕೊಂಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದರೆಲ್ಲದರ ಜೊತೆಗೆ ವಾಸ್ತು ಅನ್ನುವಂಥದ್ದು ಮನೆಗೆ ಬಹಳ ಮುಖ್ಯ. ಯಾರ ಕಡೆಯಿಂದ ನಾವು ವಾಸ್ತುವನ್ನು ತೋರಿಸ್ಬೇಕು ಅಂತಾನು ಯೋಚನೆ ಮಾಡ್ತಾ ಇದ್ದೀರಲ್ವಾ? ನೀವು ಯೋಚನೆ ಮಾಡೋದೇ ಬೇಡ. ಪಾಯ ಹಾಕೋದ್ರಿಂದ ಹಿಡಿದು ಮನೆಗೆ ಯಾವ ರೀತಿಯಾಗಿ ವಾಸ್ತು ಇರಬೇಕು ಅಂತ, ಜೊತೆಗೆ ಆ ಮನೆಗೆ ತಕ್ಕ ಹಾಗೆ ಯಾವ ಬಣ್ಣವನ್ನ ಹಾಕಬೇಕು, ನೆಲಕ್ಕೆ ಯಾವ ಕಲ್ಲು ಹಾಕಬೇಕು, ಗೋಡೆಗೆ ಯಾವ ಬಣ್ಣ ಬಳಿಬೇಕು, ಯಾವ ಕಬ್ಬಣ ಉಪಯೋಗಿಸಬೇಕು ಅಂತೆಲ್ಲ ವಿಶೇಷವಾದ ಮಾಹಿತಿಗಳನ್ನ ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ನಿಮಗೆ ಬೇಕಾದಂತಹ ಎಲ್ಲಾ ಸವಲತ್ತುಗಳನ್ನ ಒಂದೇ ಸೂರಿನಡಿ ಕೊಡ್ತಾ ಇದ್ದಾರೆ. ಅತ್ಯಂತ ಕಡಿಮೆ ದರದಲ್ಲಿ ಉನ್ನತ ಗುಣಮಟ್ಟ ಇರತಕ್ಕಂತಹ ವಸ್ತುಗಳನ್ನ ಉಪಯೋಗಿಸಿ ನಿಮಗೆ ಅಂತಾನೆ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ನವರು ನಿಮಗೆ ಏನಾದ್ರೂ ಮನೆ ಕಟ್ತಾ ಇದ್ದೀನಿ, ಎಲ್ಲಾ ರೀತಿಯಾದ ಗೊಂದಲಗಳಿದೆ ಅಂದ್ರೆ ಫಸ್ಟ್ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಎಲ್ಲಾ ಮಾಹಿತಿಗಳನ್ನ ನೀವು ಕುಲಂಕುಷವಾಗಿ ತಿಳ್ಕೊಂಡು ನಿಮಗೆ ಬೇಕಾದಂತಹ ಮನೆಯನ್ನ ನಿಮ್ಮ ಕೈಗೆಟಕುವ ದರದಲ್ಲಿ ಇವರೇ ಕಟ್ಟಿಕೊಡ್ತಾರೆ. ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡು ಮುಂದುವರಿರಿ. ಶುಭವಾಗ್ಲಿ. ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿ ಬೇಕಾದ್ರೆ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ. ಶುಭವಾಗ್ಲಿ. ಅದರ ಜೊತೆಗೆ 11ನೇ ತಾರೀಕು 5ನೇ ತಿಂಗಳು 2026 ಅವತ್ತು ವಿಶೇಷವಾಗಿ ವೈಶಾಖ ಮಾಸದ ನವಮಿ. ಆ ನವಮಿ ತಿಥಿಯಂದು ಹನುಮತ್ ಜಯಂತಿ ಇರ್ತಕ್ಕಂಥದ್ದು. ನಮ್ಮ ಎಲ್ಲರ ಪ್ರೀತಿಯ ಹನುಮಂತ ದಾಸರ ಕೈನಲ್ಲಿ ಕಂದ ಅಂತ ಸೀತಾಮಾತೆ ಕರೆದ್ಲು ಅಂತ ಊಹೆ ಮಾಡಿಕೊಂಡು, ಎನ್ನ ಕಂದ ಹಳ್ಳಿಯ ಹನುಮ ಚೆನ್ನಾಗಿ ಹರೇ ಲಕ್ಷ್ಮಣ ದೇವರು ಅಂತ ಹೇಳಿ ದಾಸರು ಬರೀತಾರೆ. ಬಹುಶಃ ದಾಸರು ಊಹೆಯನ್ನ ಮಾಡಿಕೊಂಡು ಸೀತಾ ಮತ್ತು ಹನುಮಂತನ ಸಂವಾದ ಹೀಗಿದ್ದಿರಬಹುದು ಅನ್ನುವಂತಹ ಮಾತುಗಳು ಎಷ್ಟು ಚೆನ್ನಾಗಿದ್ದಾವಲ್ಲ. ಅಣುವೂ ಹೌದು, ಮಹಾಬಲನೂ ಹೌದು. ಇಂತಹ ಹನುಮಂತ ನಮ್ಮ ಕಿಷ್ಕಿಂಧದಲ್ಲಿ ಕೇಸರಿ ಮತ್ತು ಅಂಜನಾದೇವಿಗೆ ಜನ್ಮಿಸಿದಂತಹ ಪುಣ್ಯದ ದಿವಸ ವೈಶಾಖ ನವಮಿ. ಹಾಗಾಗಿ ಹನುಮತ್ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದೇವೆ. 17ನೇ ತಾರೀಕಿನಿಂದ ಜೂನ್ 15ನೇ ತಾರೀಕಿನವರೆಗೂ, ಮೇ 17ನೇ ತಾರೀಕಿನಿಂದ ಜೂನ್ 15ನೇ ತಾರೀಕಿನವರೆಗೂ ಜ್ಯೇಷ್ಠ ಅಧಿಕ ಮಾಸ ಬರುವಂಥದ್ದು. ಈ ಅಧಿಕ ಮಾಸ 32-33 ತಿಂಗಳಿಗೆ ಒಂದ್ಸಲ ಬರ್ತಾ ಇರುತ್ತೆ. ಯಾಕೆ ಬರುತ್ತಪ್ಪ ಅಂತ ಹೇಳಿದ್ರೆ,
ನೋಡಿ, ಚಂದ್ರನ ಒಂದು ವರ್ಷದ ಲೆಕ್ಕವನ್ನು ತಗೊಂಡ ಸಂದರ್ಭಕ್ಕೆ 354 ದಿನಗಳಾಗ್ತದೆ. ಅದೇ ರೀತಿಯಾಗಿ ಸೂರ್ಯನ ದಿನಗಳನ್ನು ತೆಗೆದುಕೊಂಡಂತಹ ಸಂದರ್ಭದಲ್ಲಿ 365 ದಿವಸಗಳು ಬರುತ್ತೆ. ಒಟ್ಟಾರೆಯಾಗಿ 10-11 ದಿವಸಗಳ ಅಂತರ ಸೂರ್ಯ ಮತ್ತು ಚಂದ್ರನಿಗೆ ಇರ್ತಕ್ಕಂಥದ್ದು. ಅದನ್ನ ಬ್ಯಾಲೆನ್ಸ್ ಮಾಡುವಂತಹ ಸಲುವಾಗಿ ಒಂದು ತಿಂಗಳನ್ನ 32-33 ತಿಂಗಳು ಒಂದ್ಸಲ ಆಡ್ ಮಾಡಿದ ಸಂದರ್ಭಕ್ಕೆ ಎರಡನ್ನು ಸಮಾನಾಂತರಿಸುವ ರೀತಿನಲ್ಲಿ ನೋಡಿದಾಗ ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಮಾಡದೇ ಇರತಕ್ಕಂತಹ ತಿಂಗಳು ಅದಾಗಿರ್ತದೆ. ಹಾಗಾಗಿ ಅದನ್ನು ಅಧಿಕ ಮಾಸ ಅಂತ ಕರಿತೀವಿ. ಅಧಿಕ ಮಾಸದಲ್ಲಿ ನಮಗೆ ಈ ಜಪತಪಗಳು, ದಾನ ಧರ್ಮಗಳು, ಮನಸ್ಸನ್ನ ಶುದ್ಧವಾಗಿ ಇಟ್ಟುಕೊಂಡಿರ್ತಕ್ಕಂತಹದ್ದು, ಈ ರೀತಿಯಾಗಿರ್ತಕ್ಕಂಥ ವಿಚಾರಗಳಿಗೆ ಬಹಳ ಪ್ರಾಶಸ್ತ್ಯವನ್ನು ಕೊಡ್ತಕ್ಕಂಥದ್ದು. ಹಾಗಾಗಿ ಅಧಿಕ ಮಾಸದ ಆಚರಣೆಯನ್ನ ತಾವೆಲ್ಲರೂ ಸಹ ಮಾಡಬೇಕು. ಅದೆಲ್ಲವೂ ಸಹ ಒಳ್ಳೇದಾಗ್ತಕ್ಕಂತಹದ್ದು. ಇನ್ನು ಪ್ರಮುಖವಾಗಿ ಬದಲಾಗ್ತಾ ಇರತಕ್ಕಂತಹ ಗ್ರಹಗಳನ್ನ ನೋಡಿದಂತಹ ಸಂದರ್ಭದಲ್ಲಿ 11ನೇ ತಾರೀಕು 5ನೇ ತಿಂಗಳು 2026 ಕುಜ ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. 14ನೇ ತಾರೀಕು 5ನೇ ತಿಂಗಳು 2026 ಬುಧ ವೃಷಭ ರಾಶಿಗೆ ಪ್ರವೇಶ ಮಾಡಿದ್ರೆ ಅದೇ ದಿವಸ ಅಂದ್ರೆ 14ನೇ ತಾರೀಕೆ ಶುಕ್ರ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. 15ನೇ ತಾರೀಕು 5ನೇ ತಿಂಗಳು 2026 ವೃಷಭ ರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ. 29ನೇ ತಾರೀಕು 5ನೇ ತಿಂಗಳು 2026 ಮಿಥುನ ರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇರತಕ್ಕಂಥದ್ದು. ಇದಿಷ್ಟು ಗ್ರಹದ ಸ್ಥಾನದ ಬದಲಾವಣೆಯ ವಿಚಾರಗಳು. ಜೊತೆಗೆ ಈ ಮೇ ತಿಂಗಳಲ್ಲಿ ಕೃತಿಕಾ ಮಳೆ ಇದೆ. ಕೃತಿಕಾ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು 11ನೇ ತಾರೀಕಿನಿಂದ 25ನೇ ತಾರೀಕಿನವರೆಗೂ. ಇದು ನಮ್ಮ ರೈತಾಪಿ ವರ್ಗದವರಿಗೆ ಬಹಳ ಅನುಕೂಲ ಆಗ್ತಕ್ಕಂತಹ ವಿಚಾರ. ಯಾವ ದಿನಾಂಕಗಳಲ್ಲಿ ಮಳೆ ಬರಬಹುದಪ್ಪ ಅಂತಂದ್ರೆ ನೋಡಿ, 11ನೇ ತಾರೀಕು, 12ನೇ ತಾರೀಕು, 13ನೇ ತಾರೀಕು, 16ನೇ ತಾರೀಕು, 17ನೇ ತಾರೀಕು, 20ನೇ ತಾರೀಕು, 21ನೇ ತಾರೀಕು, 22ನೇ ತಾರೀಕು, 23ನೇ ತಾರೀಕು, 24ನೇ ತಾರೀಕು, ಇದಿಷ್ಟು ದಿವಸಗಳು ಸಾಧಾರಣವಾಗಿರತಕ್ಕಂತಹ ಮಳೆಯನ್ನ ನಿರೀಕ್ಷೆ ಮಾಡಬಹುದು. ಇದು ನಮ್ಮ ರೈತಾಪಿ ವರ್ಗದವರಿಗೆ ಬಹಳ ಅನುಕೂಲತೆಗಳು. ಯಾಕಂದ್ರೆ ಇನ್ನೇನು ಮತ್ತೆ ಕೃಷಿ ಚಟುವಟಿಕೆಗಳು ಮಾಡಿಕೊಳ್ಬೇಕಲ್ಲ, ಜೀವನೋಪಾಯ ಆಗ್ಲೇಬೇಕಲ್ಲ. ಹಾಗಾಗಿ ಅವತ್ತಿನ ದಿವಸಗಳು ಮಳೆಯನ್ನ ನಿರೀಕ್ಷೆ ಮಾಡಬಹುದು. ಈ ಗ್ರಹಸ್ಥಿತಿಗಳ ಬದಲಾವಣೆಗಳಿಂದಾಗಿ ರಾಶಿ ಭವಿಷ್ಯ ಹೇಗಿದೆ ಅಂತ ಈಗ ಗಮನಿಸೋಣ. ಕುಂಭ ರಾಶಿನಲ್ಲಿ ಹುಟ್ಟಿರುವಂತವರಿಗೆ ಈ ಒಂದು ತಿಂಗಳಲ್ಲಿ, ಮೇ ತಿಂಗಳಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಮಾಸ ಭವಿಷ್ಯ ಇರುತ್ತೆ ಅಂತ ಗಮನಿಸೋಣ. ನೋಡಿ, ಮೇ ತಿಂಗಳಲ್ಲಿ ಗಮನಿಸೋದಾಯ್ತು ಅಂತ ಹೇಳಿದ್ರೆ, ನಿಮ್ ರಾಶಿನಲ್ಲಿರ್ತಕ್ಕಂತಹ ರಾಹು ಆಗಬಹುದು, ದ್ವಿತೀಯದ ಶನಿ 7.5 ಕೊನೆಯ ಹಂತದಲ್ಲಿ ಇದ್ದೀರಾ. ಇನ್ನು 3ನೇ ಮನೆಯಲ್ಲಿರ್ತಕ್ಕಂತಹ ಕುಜ, 4ನೇ ಮನೆಯ ರವಿ ಮತ್ತು ಬುಧರು, 5ನೇ ಮನೆಯ ಗುರು ಮತ್ತು ಶುಕ್ರ, 7ನೇ ಮನೆಯಲ್ಲಿರ್ತಕ್ಕಂತಹ ಕೇತುವಿನ ಪ್ರಭಾವ. ಸೊ ಇದರ ಒಂದು ಫಲಾನುಫಲಗಳನ್ನು ನಾವು ಗಮನಿಸೋದಾಯ್ತು ಅಂತ ಹೇಳಿದ್ರೆ 7.5 ನಡೀತಾ ಇದೆ. 7.5 ಕೊನೆ ಭಾಗದಲ್ಲಿ ಇದ್ದೀರಿ. ಆದ್ರೂ ನಾನು ಪ್ರತಿ ವಿಡಿಯೋನಲ್ಲೂ ಹೇಳ್ತಾ ಇರ್ತೀನಿ, ಇದು ನಿಮ್ಗೆ ಎಷ್ಟನೇ ಬಾರಿ ಬಂದಿದೆ ಅನ್ನೋದನ್ನ ಯೋಚನೆ ಮಾಡ್ಲೇಬೇಕು. ಕೇವಲ 7.5 ಅಂತ ಹೆದರ್ಕೊಳ್ಳೋದು ಅಲ್ಲ. ಮೊದಲನೇ ಬಾರಿ ಬಂದಿದ್ಯಾ, 2ನೇ ಬಾರಿ ಬಂದಿದ್ಯಾ, 3ನೇ ಬಾರಿ ಬಂದಿದ್ಯಾ ನೋಡ್ಕೊಳ್ಳಿ. ಮೊದಲನೇ ಬಾರಿ ಮತ್ತು 3, 4ನೇ ಬಾರಿ ಬಂದಾಗ, 4ನೇ ಬಾರಿ ಬಹಳ ಅಪರೂಪ. ಮನುಷ್ಯನ ಆಯಸ್ಸಿಗೆ ಲೆಕ್ಕಾಚಾರ ಮಾಡ್ಕೊಂಡಾಗ ಬಹಳ ಅಪರೂಪಕ್ಕೆ ಬರುತ್ತೆ. ತುಂಬಾ ಅಪರೂಪದ ಜನಗಳಲ್ಲಿ ಬರ್ತಕ್ಕಂಥದ್ದು. ಪ್ರಮುಖವಾಗಿ 3 ಭಾಗ ಅಂತ ತೆಗೆದುಕೊಂಡಂತಹ ಸಂದರ್ಭಕ್ಕೆ ಮೊದಲನೇ ಬಾರಿ ಮತ್ತು 3ನೇ ಬಾರಿ ಬಂದಾಗ ಶನಿ ಬಹಳ ಕೆಡುಕುಗಳನ್ನ ಮಾಡ್ತಾನಂತೆ. ಆದ್ರೆ ಕುಂಭರಾಶಿಯ ರಾಶ್ಯಾಧಿಪತಿಯೇ ಶನಿ ಆಗಿರೋದ್ರಿಂದ ಬೇರೆಯವರಿಗೆ ಮಾಡಿದಷ್ಟು ಅನಾನುಕೂಲಗಳನ್ನ ಸೃಷ್ಟಿ ಮಾಡಿಕೊಡ್ಲಾರ. ಆದ್ರೂ ಅಲ್ಲದೆ 2ನೇ ಬಾರಿ ಬಂದಾಗ ಹೊಂಬು ಶನಿ ಅಂತ ಕರಿತೀವಿ. ಆ ಹೊಂಬು ಶನಿಯ ಪ್ರಭಾವ ನಿಮ್ಗೆ ಶುಭ ರೀತಿಯಾಗಿಯೇ ಆಗಿರುತ್ತೆ ಹೊರತು ಅಶುಭದಾಯಕವಾಗಿ ಆಗಿರೋದಿಲ್ಲ. ಸೊ ಹಾಗಾಗಿ ತುಂಬಾ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಎಷ್ಟನೇ ಸರ ಬಂದಿದೆ, ಹೊಂಬು ಶನಿಯ ಅಥವಾ ಬೇರೆ ರೀತಿಯಾಗಿರ್ತಕ್ಕಂತಹ ಶನಿಯ ಅನ್ನೋದನ್ನ ಯೋಚನೆ ಮಾಡಿಕೊಂಡು ಜೀವನನ ಮಾಡ್ಕೊಳ್ತಾ ಹೋಗಿ, ಒಳ್ಳೇದಾಗ್ಲಿ. ಅದು ಅಲ್ಲದೆ ಈ ಒಂದು ರಾಶಿಯಲ್ಲೇ ನಿಮ್ಗೆ ರಾಹುವಿನ ಪ್ರಭಾವ ಬೇರೆ ಇರೋದ್ರಿಂದಾಗಿ ಆ ರಾಹುವಿನ ಪ್ರಭಾವದಿಂದ ಬಹಳ ದೃಷ್ಟಿದೋಷಗಳನ್ನ ಅನುಭವಿಸಬೇಕಾಗುತ್ತೆ. ಸಪ್ತಮದಲ್ಲೇ ಇರ್ತಕ್ಕಂತಹ ಕೇತು ನಿಮಗೆ ವೈವಾಹಿಕ ಜೀವನದಲ್ಲಿ ಏರಿಳಿತಗಳನ್ನ ಕೊಟ್ಬಿಡುತ್ತೆ. ಅಷ್ಟು ಮಾತ್ರ ಅಲ್ಲದೆ ಗಂಡ ಹೆಂಡತಿ ತಾಪತ್ರೆಗಳು, ಕೌಟುಂಬಿಕ ಕಲಹಗಳು,
ಒಂದು ವಿವಾಹದ ಜೀವನದಲ್ಲಿ ತೊಂದರೆಗಳನ್ನ ಕೊಡುತ್ತೆ. ಇನ್ನೇನ್ ಶುಭ ಕಾರ್ಯಗಳು ನಡಿಬೇಕು, ನಡೆಯದೆ ನಿಂತು ಹೋಗುವ ಹಂತಕ್ಕೆ ತಂದು ಕೊಟ್ಬಿಡ್ತಾನೆ ಈ ಕೇತು. ನೀನ್ ಎಲ್ಲಾ ಕೆಲಸಗಳು ಚೆನ್ನಾಗಿ ಆಗ್ತಾ ಇದೆ ಅನ್ನಬೇಕಾದಾಗ್ಲೇ ಏನಾದ್ರೂ ಒಂದು ಹೊಡೆತಗಳು ಜೀವನದಲ್ಲಿ ಬರ್ತಕ್ಕಂತಹದ್ದು ಆಗತ್ತೆ. ಸ್ವಲ್ಪ ಜಾಗ್ರತೆಯಾಗಿ ಇರಿ. ಇನ್ನು ತೃತೀಯಾಧಿಪತಿ ತೃತೀಯದಲ್ಲೇ ಇರೋದ್ರಿಂದ ಒಂದಿಷ್ಟು ಅಣ್ಣತಮ್ಮಂದ್ರು ಅಕ್ಕ ತಂಗಿಯರ ಸಹಾಯ ಸಹಕಾರಗಳು ನಿಮಗೆ ಸಿಗತಕ್ಕಂತಹದ್ದು. ಜೀವನದಲ್ಲಿ ಒಂದು ಏಳಿಗೆಯನ್ನ ನೀವು ನೋಡೋದಕ್ಕೆ ಸಾಧ್ಯವಾಗ್ತದೆ. ಅವರ ಅಂದ್ರೆ ಅಕ್ಕ ತಂಗಿಯರು ಅಣ್ಣ ತಮ್ಮಂದರಿಂದ ನಿಮಗೊಂದಿಷ್ಟು ಸಹಾಯ ಸಹಕಾರಗಳು ಸಿಗ್ತಕ್ಕಂಥದ್ದು. ಪಿತ್ರಾರ್ಜಿತ ಆಸ್ತಿಯ ಗೊಂದಲಗಳು ನಿವಾರಣೆ ಆಗ್ತಕ್ಕಂತಹದ್ದು. ಹೀಗೆ ಒಂದಲ್ಲ ಎರಡಲ್ಲ ಮೂರಲ್ಲ ಕೆಲವೊಂದು ವಿಚಾರಗಳು ನಿಮ್ಗೆ ಅನುಕೂಲತೆಗಳು ಇದೆ. ಅದೇ ರೀತಿಯಾಗಿ ಅನಾನುಕೂಲತೆಗಳನ್ನು ಸಹ ನೀವು ನೋಡ್ಬೇಕಾಗ್ತದೆ. ಇನ್ನು ಚತುರ್ಥ ಇರುವಂತಹ ರವಿ ಮತ್ತು ಬುಧರ ಪ್ರಭಾವದಿಂದಾಗಿ ಬುಧಾದಿತ್ಯ ಯೋಗವು ಅಲ್ಲಿ ಉಂಟಾಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ಎಷ್ಟೇ ಕಷ್ಟಗಳು ಬಂದ್ರು ನಷ್ಟಗಳು ಬಂದ್ರು ಎದುರಿಸ್ಕೊಂಡು ಹೋಗುವಂತಹ ಚಾಕಚಕ್ಯತೆಯನ್ನ ಸಮಯವನ್ನ ನಿಮಗೆ ಕೊಡ್ತಾ ಹೋಗ್ತಾನೆ. ಅಷ್ಟು ಮಾತ್ರ ಅಲ್ಲ, ಗುರುವಿನ ಅನುಗ್ರಹವೂ ಸಹ ನಿಮಗೆ ಇರೋದ್ರಿಂದಾಗಿ ಗುರುವಿನ ಸಂಪೂರ್ಣವಾದ ಭಾಗ್ಯದ ದೃಷ್ಟಿ ಅಂದ್ರೆ 9ನೇ ದೃಷ್ಟಿಯು ನಿಮ್ಮ ರಾಶಿಯ ಮೇಲೆ ಬೀಳ್ತಾ ಇರೋದ್ರಿಂದಾಗಿ ನಿಮ್ಗೆ ಅನುಕೂಲತೆಗಳು ಇದ್ದಾವೆ ಕುಂಭರಾಶಿಯವರಿಗೆ. ಆದರೆ ಮುಂದಿನ ತಿಂಗಳಿಂದ ಅಂದರೆ ಜೂನ್ ತಿಂಗಳಿನಿಂದ ನೀವು ಗುರುಬಲವನ್ನ ಕಳ್ಕೊತೀರಾ. ಅಷ್ಟಮಕ್ಕೆ ಗುರು ಹೋಗಿ ನಿಮಗೆ ಅಷ್ಟಾರಿಷ್ಟಗಳನ್ನ ಕೊಡ್ತಾನೆ. ಅಷ್ಟ ದರಿದ್ರಗಳನ್ನ ತಂದು ಹಾಕತಕ್ಕಂತಹ ಸಂದರ್ಭಗಳು ಬರುತ್ತೆ. ಹುಷಾರಾಗಿ ಇರಬೇಕು. ಈಗಾಗಲೇ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಗುರುಬಲ 2026 ಅನ್ನುವಂತಹ ವಿಡಿಯೋನಲ್ಲಿ ಹಾಕಿದ್ದೀನಿ. ಒಂದು ಶಂಕರಾನಂದ ಟಿವಿ ಚಾನೆಲ್ಗೆ ಭೇಟಿಯನ್ನು ಕೊಟ್ಟು ಆ ವಿಡಿಯೋವನ್ನ ನೀವು ನೋಡ್ಕೋಬಹುದು. ಅದೇ ರೀತಿಯಾಗಿ ಗುರು ಶಾಂತಿಯನ್ನ ಮಾಡಿಕೊಳ್ಳೋದು ಮರಿಬೇಡಿ. ಗುರು ಶಾಂತಿ ಯಾಕಪ್ಪ ಬೇಕು ಅಂತ ಹೇಳಿದ್ರೆ, ಗುರುವಿನ ಅನುಗ್ರಹ ನಮಗೆ ಯಾಕಪ್ಪ ಬೇಕು ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಳ್ಳೆಯದ್ದು ಅಂದ್ರೆ ಒಂದು ವಿವಾಹವಾಗಬಹುದು, ಸಂತಾನದ ಭಾಗ್ಯ ಆಗ್ಬಹುದು, ಕೆಲಸವಾಗಬಹುದು, ವಿದ್ಯಾಭ್ಯಾಸವಾಗಬಹುದು, ಜೀವನದ ಅಭಿವೃದ್ಧಿ ಆಗಬಹುದು, ಆಸ್ತಿ ಸಿಗ್ತಕ್ಕಂತಹದ್ದು, ಅದೃಷ್ಟ ಸಿಗತಕ್ಕಂತಹದ್ದು, ನಮ್ಮ ಇಚ್ಛಿತ ಜೀವನವನ್ನ ನಮ್ಮ ಇಚ್ಛೆಗೆ ಬೇಕಾದ ಹಾಗೆ ಸಂಪೂರ್ಣವಾಗಿ ಉಪಯೋಗಿಸಿಕೊಂಡು ಜೀವಿಸುವಂತಹದ್ದಾಗಬಹುದು. ಇಂಥದ್ದಕ್ಕೆಲ್ಲ ಗುರುಬಲ ಬೇಕೇ ಬೇಕು. ಗೋಚಾರದಲ್ಲಿ ಗುರುಬಲ ವರ್ಷದಿಂದ ವರ್ಷಕ್ಕೆ ಭಿನ್ನವಾಗ್ತಾ ಹೋಗ್ತಾ ಇದ್ದಿರುತ್ತೆ. ಆದ್ರೆ ನಿಮ್ ಜನ್ಮಜಾತಕದಲ್ಲೂ ಏನಾದರೂ 3ನೇ ಮನೆಯಲ್ಲಾಗ್ಲಿ, 6ನೇ ಮನೆಯಲ್ಲಾಗ್ಲಿ, 8ನೇ ಮನೆಯಲ್ಲಾಗ್ಲಿ, 12ನೇ ಮನೆಯಲ್ಲಾಗ್ಲಿ ಗುರುವಿನ ಸಂಚಾರ ಇದ್ದಾಗ ಖಂಡಿತವಾಗಿಯೂ ನೀವು ಸಹ ಗುರು ಶಾಂತಿಯನ್ನು ಮಾಡಿಸ್ಲೇಬೇಕಾಗ್ತದೆ. ಕಾರಣ ನಿಮಗೆ ಜಾತಕದ ಒಳಗಡೆಯೇ ಗುರುವಿನ ಅನುಗ್ರಹ ಸರಿಯಾಗಿ ಇರೋದಿಲ್ಲ. ಗೋಚಾರದಲ್ಲಿ ಬಂದ್ರೆಷ್ಟು ಬಿಟ್ರೆಷ್ಟು 20 ಭಾಗದ ಫಲ. ಹಾಗಾಗಿ ಗುರು ಮಹಾಯಾಗಕ್ಕೆ ಬಂದ ಸಂದರ್ಭಕ್ಕೆ ನಿಮ್ಮ ಜನ್ಮ ಜಾತಕದ್ದು ಮತ್ತು ಗೋಚಾರದ್ದು ಎರಡೂ ಸಹ ಪರಿಹಾರ ಆಗ್ತದೆ. ಅಷ್ಟು ಮಾತ್ರ ಅಲ್ಲ, ಈಗ ಗುರುವು ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇರೋದ್ರಿಂದಾಗಿ ಯಮುನಾ ನದಿಯು ಪುಷ್ಕರವಾಗ್ತದೆ. ಪುಷ್ಕರ ಸ್ನಾನ ನಾವು ಪ್ರತಿ ವರ್ಷ ಮಾಡ್ತಾನೆ ಇರ್ತೇವೆ. ಗುರುವು ತನ್ನ ರಾಶಿ ಚಕ್ರದ ಬದಲಾವಣೆಯಿಂದ ಹಲವಾರು ನದಿಗಳು ಪುಷ್ಕರವಾಗ್ತಾನೆ ಇರುತ್ತೆ. 12 ನದಿಗಳು, ಗಂಗೆಯಿಂದ ನರ್ಮದಾ ನದಿಯವರೆಗೂ. ಗಂಗಾ ಆಗಬಹುದು, ಅದೇ ರೀತಿಯಾಗಿ ಸಿಂಧು ಆಗಬಹುದು, ಸರಸ್ವತಿ ಆಗಬಹುದು, ಗೋದಾವರಿ, ಕೃಷ್ಣ, ಕಾವೇರಿ, ತುಂಗಭದ್ರ, ನರ್ಮದಾ, ಹೀಗೆ 10 ನದಿಗಳು, 12 ನದಿಗಳು ಪರಮ ಪವಿತ್ರವಾಗಿ ಪುಷ್ಕರವಾಗತ್ವೆ. ಆ ಪುಷ್ಕರವಾದ ಸಂದರ್ಭದಲ್ಲಿ ನದಿ ತೀರ್ಥದಲ್ಲಿ ಪುಷ್ಕರ ಸ್ನಾನವನ್ನ ಮಾಡ್ತಕ್ಕಂಥದ್ದು ಪದ್ಧತಿ. ನಿಮ್ಮ ಜನ್ಮ ಜಾತಕದಲ್ಲೇನಾದರೂ ಗುರು ಮತ್ತು ರಾಹು ಕರ್ಕಾಟಕ ರಾಶಿಯಲ್ಲಿ ಇದ್ದ ಸಂದರ್ಭಕ್ಕೆ ಅದನ್ನ ಗುರುರಾಹು ಚಾಂಡಾಲ ಯೋಗ ಅಂತ ಕರಿತೀವಿ. ಆ ಚಾಂಡಾಲ ಯೋಗ ಯಾಕಾದ್ರೂ ಬರುತ್ತಪ್ಪ ಅಂತ ಹೇಳಿದ್ರೆ, ನದಿಯನ್ನ ನೀವು ಮೈಲಿಗೆ ಮಾಡಿದ್ರೆ, ನದಿಗೇನಾದ್ರೂ ಅಪಚಾರಗಳನ್ನ ಮಾಡಿದ್ದಾಗ, ನದಿ ನೀರನ್ನ ನೀವು ಅಪವಿತ್ರಗೊಳಿಸಿದ್ದಾಗ ನಿಮಗೆ ಗುರು ಮತ್ತು ರಾಹು ಒಟ್ಟಿಗೆ ಒಂದೇ ರಾಶಿಯಲ್ಲಿ ಸಂಚಾರ ಮಾಡ್ತಾರೆ. ಒಂದೊಂದು ಭಾಗದಲ್ಲಿ ಇದ್ದ ಸಂದರ್ಭದಲ್ಲಿ ಒಂದೊಂದು ನದಿಯ ಶಾಪಗಳು ಅಂತ ನಾವು ಕರಿತೀವಿ. ಕರ್ಕಾಟಕ ರಾಶಿಯಲ್ಲಿ ಇದ್ದ ಸಂದರ್ಭಕ್ಕೆ ಯಮುನಾ ನದಿಯ ಶಾಪ ಉಂಟಾಗಿರ್ತದೆ. ಆ ಯಮುನಾ ನದಿಯಲ್ಲಿ 12 ವರ್ಷಕ್ಕೊಮ್ಮೆ ಬರ್ತಕ್ಕಂತಹ ಈ ಪುಷ್ಕರ ಸ್ನಾನವನ್ನ ಮಾಡಬೇಕಾಗ್ತದೆ. ಸಾಧ್ಯವಾದಂಥವರು ಯಮುನಾ ಘಟ್ಟಕ್ಕೆ ಹೋಗಿ ಯಮುನಾ ಘಟ್ಟದಲ್ಲೇ ಸ್ನಾನ ಮಾಡ್ಕೊಂಡು ಬನ್ನಿ.
ಸಾಧ್ಯವಿಲ್ಲದೆ ಇರತಕ್ಕಂಥವರಿಗೆ ನಾವು ಯಮುನಾ ತೀರ್ಥವನ್ನ ದಿನಾಂಕ 31ನೇ ತಾರೀಕು 5ನೇ ತಿಂಗಳು 2026 ಗುರು ಮಹಾಯಾಗದ ಸಂದರ್ಭದಲ್ಲಿ ಪೂಜಿಸಿ ನಿಮಗೆ ಕೊಡ್ತೀವಿ, ಉಚಿತವಾಗಿ ಕೊಡ್ತೀವಿ. ಬಂದಂತಹವರಿಗೆ ಆ ಯಮುನಾ ತೀರ್ಥವನ್ನ ನೀವೇನ್ ಮಾಡಬೇಕು, ಜೂನ್ 15ನೇ ತಾರೀಕಿನ ಒಳಗೆ ನಿಮ್ಮ ಮನೆಯಲ್ಲಿ 3 ದಿವಸಗಳ ಕಾಲ ಇಟ್ಕೊಂಡಿದ್ದು ಪೂಜಿಸಿ, ಅದಾದ ನಂತರ ಸ್ನಾನದ ನೀರಿಗೆ ಆ ಯಮುನಾ ತೀರ್ಥವನ್ನ ಮಿಶ್ರಣ ಮಾಡಿಕೊಂಡು ಸ್ನಾನ ಮಾಡಿದ್ದೆ ಆದ್ರೆ ಆ ಯಮುನಾ ಘಟ್ಟದಲ್ಲಿ ಸ್ನಾನ ಮಾಡಿದಂತಹ ಪುಣ್ಯದ ಫಲವೇ ಸಿಗ್ತದೆ. ಹಾಗಾಗಿ ಈ ಒಂದು ಉಪಯೋಗವನ್ನ 31ನೇ ತಾರೀಕು 5ನೇ ತಿಂಗಳು 2026 ವಿಶೇಷವಾದಂತಹ ಆ ಕಾಲಘಟ್ಟದಲ್ಲಿ ನಾವು ನಿಮ್ಗೆ ಉಚಿತವಾಗಿ ಕೊಡ್ತಾ ಇದ್ದೇವೆ. ಯಾಗಕ್ಕೆ ಬರ್ತಕ್ಕಂಥವರಿಗೆ ಮತ್ತು ಗುರು ಶಾಂತಿಯಲ್ಲಿ ಪಾಲ್ಗೊಂಡವರಿಗೂ ಸಹ, ಯಾರು ಪೂಜೆ ಮಾಡಿಸ್ತಾ ಇದ್ದೀರಾ ಅವರಿಗೂ ಕೊಡ್ತೀವಿ, ಮಾಡಿಸದೇ ಇದ್ದಂಥವರಿಗೂ ಕೊಡ್ತೀವಿ. ಪೂಜೆ ಮಾಡಿಸಿದಂಥವ್ರಿಗೆ ಮಾತ್ರ ಅಂತಾನೆ ಅಲ್ಲ, ಯಾರು ಬಂದು ಬೇಕಾದ್ರೂ ಯಮುನಾ ತೀರ್ಥ ಬೇಕು ಅಂತ ಹೇಳಿ ಕೇಳಿ ತಗೊಂಡು ಹೋಗಿ. ಸ್ವತಃ ನಾವೇ ಕೊಡ್ತೀವಿ, ನಿಮ್ಗೆ ಅನುಕೂಲತೆಗಳು ಉಂಟಾಗ್ಲಿ. ಅದೇ ರೀತಿಯಾಗಿ ಗುರು ಮಹಾಯಾಗದಲ್ಲಿ ವಿಶೇಷವಾಗಿ ಪಾಲ್ಗೊಂಡು ನಿಮ್ಮ ಜೀವನದಲ್ಲಿ ಇರತಕ್ಕಂತಹ ಗುರುದೋಷವನ್ನ ನಿವಾರಣೆ ಮಾಡ್ಕೊಳ್ಳಿ. ಈ ಗುರು ಮಹಾಯಾಗದ ಶುಲ್ಕವು ನಿಮಗೆ 800 ರೂಪಾಯಿಗಳಾಗಿರುತ್ತೆ. ಸೊ ಹಾಗಾಗಿ ಈ ವಿಶೇಷವಾಗಿರ್ತಕ್ಕಂತಹ ಗುರು ಮಹಾಯಾಗದಲ್ಲಿ ಪಾಲ್ಗೊಳ್ಳೋದು ಮರಿಬೇಡಿ. ಇನ್ನು ಗುರು ಮಹಾಯಾಗದಲ್ಲಿ ಯಾಗದ ನಂತರ ನಿಮಗೆ ಕೊಡ್ತಾ ಇರತಕ್ಕಂತಹ ರಕ್ಷಪ್ರಸಾದ, ರಕ್ಷೆಯು ಅಂದ್ರೆ ಗುರು ಕವಚವನ್ನ ಮತ್ತು ಅಕ್ಷತಾ ಪ್ರಸಾದವನ್ನ ಕೊಡ್ತೀವಿ. ಅದು ಎರಡನ್ನೂ ಸಹ ನೀವು ಇಟ್ಕೊಂಡಿರ್ಬೇಕು. ಕವಚವನ್ನ ಧರಿಸಿಕೊಳ್ಬೇಕು, ಕತ್ನಲ್ಲಾಗ್ಲಿ ಅಥವಾ ತೋಳ್ನಲ್ಲಾಗ್ಲಿ. ಅಕ್ಷತೆಯನ್ನ 2 ಭಾಗಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದು ನೀವು ಒಂದು ನಿಮ್ಮ ದೇವರ ಮನೆಯಲ್ಲಿಟ್ಟು ದಿನ ನಮಸ್ಕಾರಗಳನ್ನು ಮಾಡ್ಕೋಬೇಕು, ಇನ್ನೊಂದು ಒಂದು ಪ್ಯಾಕ್ ಮಾಡಿಟ್ಕೊಂಡು ನಿಮ್ಮ ಜೇಬ್ನಲ್ಲಿ ಇಟ್ಕೊಂಡು ಕೆಲಸ ಕಾರ್ಯಗಳಿಗೆ ಮುಂದುವರಿರಿ. ಗುರುವಿನ ಅನುಗ್ರಹ ಉಂಟಾಗ್ತದೆ. ಇನ್ನೊಂದಷ್ಟು ವಿಚಾರಗಳನ್ನ ಕುಂಭರಾಶಿನಲ್ಲಿ ಇರತಕ್ಕಂಥವ್ರಿಗೆ ಗಮನಿಸೋದಾಯ್ತು ಅಂತ ಹೇಳಿದ್ರೆ, ಈ ತಿಂಗಳು ವ್ಯಾಪಾರ ವ್ಯವಹಾರಗಳು ಕೈ ಕೊಡ್ತಕ್ಕಂಥದ್ದು, ಧನ ನಷ್ಟಗಳು ಉಂಟಾಗ್ತದೆ, ನಂಬಿಸಿ ದ್ರೋಹಗಳನ್ನ ಮಾಡುವಂತಹ ಸಾಧ್ಯತೆಗಳು ಇದ್ದಾವೆ, ಅಸಹಕಾರವನ್ನ ಕೊಡತಕ್ಕಂತಹ ತಿಂಗಳು ಅಂತಾನೆ ಹೇಳಬಹುದು. ಬಂಧು ಬಾಂಧವರಿಂದ ತುಂಬಾ ಮೂದಲಿಕೆಯ ಮಾತುಗಳನ್ನ ನೀವು ಕೇಳಬೇಕಾಗತ್ತೆ. ಲಾಭ ಕಡಿಮೆ, ಖರ್ಚು ಹೆಚ್ಚು, ವಿರೋಧಿಗಳಿಂದ ತೊಂದರೆಗಳನ್ನ ನೀವು ನೋಡ್ತೀರಿ. ಅದೇ ರೀತಿಯಾಗಿ ನಿಮ್ಮ ಕೀರ್ತಿಗೆ, ನಿಮ್ಮ ಸ್ಥಾನಕ್ಕೆ ಧಕ್ಕೆಗಳು ಉಂಟಾಗ್ತಕ್ಕಂತಹದ್ದು, ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆಯನ್ನ ನೋಡ್ತಕ್ಕಂತಹದ್ದು, ಆರೋಗ್ಯದ ಸ್ಥಿತಿಯಲ್ಲಿ ತುಂಬಾ ಅಂದ್ರೆ ತುಂಬಾ ಅನಾನುಕೂಲವಾಗತಕ್ಕಂತಹದ್ದು ಆಗತ್ತೆ. ಶುಭ ಕಾರ್ಯಗಳಲ್ಲಿ ಹಿನ್ನಡೆಯನ್ನ ನೋಡ್ತೀರಿ. ಮನಸ್ಸಿಗೆ ತುಂಬಾ ಚಿಂತೆ ಆಗತಕ್ಕಂತಹದ್ದು, ಅನೇಕ ವಿಚಾರಗಳಲ್ಲಿ ಅಡೆತಡೆಗಳನ್ನ ನೋಡ್ತೀರಾ. ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಂಡು ಬರುತ್ತೆ. ಅದೇ ರೀತಿಯಾಗಿ ಇಲ್ಲ ಸಲ್ಲದ ಆರೋಪ ಅಪವಾದಗಳಿಗೆ ನೀವು ತುತ್ತಾಗಬೇಕಾಗ್ತದೆ. ಹುಷಾರಾಗಿ ಇರಬೇಕು. ದಾಯಾದಿ ಕಲಹಗಳಿಂದ ಸ್ವಲ್ಪ ಮಟ್ಟಕ್ಕೆ ಮಾನಸಿಕವಾಗಿ ತೊಂದರೆ ಅನುಭವಿಸ್ತೀರಿ. ದಾಯಾದಿಗಳು ಅಂತ ಹೇಳಿದ್ರೆ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು, ಒಡ ಹುಟ್ಟಿದವರಲ್ಲ. ಅರ್ಥ ಮಾಡ್ಕೊಳ್ಳಿ. ಒಡ ಹುಟ್ಟಿದವರಿಂದ ನಿಮ್ಗೆ ಈ ತಿಂಗಳಲ್ಲಿ ಒಂದ್ ಸ್ವಲ್ಪ ನೆಮ್ಮದಿ ಸಿಗ್ತದೆ. ಆದ್ರೆ ದಾಯಾದಿಗಳಿಂದ ಕಷ್ಟ ಕಾರ್ಪಣ್ಯಗಳನ್ನ ನೋಡಬೇಕಾಗಿರ್ತಕ್ಕಂತಹ ತಿಂಗಳಾಗಿರುತ್ತೆ. ಉದ್ಯೋಗದಲ್ಲಿ ನಷ್ಟಗಳು ಉಂಟಾಗತ್ತೆ. ಹುಷಾರಾಗಿ ಇರಬೇಕು. ಈ ಒಂದು ತಿಂಗಳಲ್ಲಿ ಒಂದು ಕುಂಭ ರಾಶಿಯವರು ಹುಷಾರು ಹುಷಾರು ಹುಷಾರು. ಯಾವುದೇ ಕಾರಣಕ್ಕೂ ನೀವು ಬೇಸರ ಮಾಡಿಕೊಳ್ಳೋದು ಬೇಡ. ಪರಿಹಾರದ ಕ್ರಮಗಳನ್ನ ಸರಿಯಾದ ರೀತಿನಲ್ಲಿ ಮಾಡಿಕೊಂಡು ಜೀವನನ ಮುಂದುವರಿಸ್ತಾ ಹೋಗಿ. ಅದು ಅಲ್ಲದೆ ನೀವು ಮಾಡ್ಕೊಳ್ಬೇಕಾಗಿರ್ತಕ್ಕಂತಹ ಪರಿಹಾರನಾದ್ರೂ ಏನಪ್ಪಾ ಅಂತ ಹೇಳಿದ್ರೆ, ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಸಾಮಾಜಿಕ ಪರಿಹಾರ ಅಂತ ಹೇಳಿದ ಸಂದರ್ಭದಲ್ಲಿ ನೀವು ಮಾಡ್ಕೊಳ್ಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ, ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನ ಇಡ್ತಾ ಬನ್ನಿ. ಅದರಿಂದ ಅದೆಷ್ಟೋ ಜೀವ ಜಂತುಗಳಿಗೆ ನೀವು ಕೊಡ್ತಕ್ಕಂತಹ 1 ಹನಿ ನೀರು ಅವುಗಳ ಪ್ರಾಣವನ್ನ ಉಳಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ಅದೇ ರೀತಿಯಾಗಿ ಸುತ್ತಮುತ್ತ ಇರತಕ್ಕಂತಹ ವಾತಾವರಣದಲ್ಲಿ ಸಾಧ್ಯವಾದಷ್ಟು ಗಿಡಗಳನ್ನ ನೆಟ್ಟು ಪೋಷಣೆ ಮಾಡ್ತಕ್ಕಂತಹ ಕೆಲಸವನ್ನ ಮಾಡಿ. ಪ್ರಕೃತಿಯನ್ನು ಉಳಿಸಿದರೆ, ಪ್ರಕೃತಿಯನ್ನ ಬೆಳೆಸಿದರೆ ಪರಮೇಶ್ವರನೇ ನಮ್ಮನ್ನ ಹರಸಿ ಹಾರೈಸ್ತಾನೆ. ನಮ್ಮ ಬದುಕಿನಲ್ಲಿ ಇರ್ತಕ್ಕಂತಹ ಕಷ್ಟಗಳು ದೂರವಾಗ್ತದೆ. ಶುಭವಾಗ್ಲಿ. ಸಾಮಾಜಿಕ ಪರಿಹಾರದ ನಂತರದಲ್ಲಿ ಆಧ್ಯಾತ್ಮಿಕ ಪರಿಹಾರ. ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ನೀವು ಈ ಒಂದು ತಿಂಗಳಲ್ಲಿ ಮಾಡ್ಕೊಳ್ಬೇಕಾಗಿರುವಂಥದ್ದು
ಶನೈಶ್ಚರಕೃತ ನರಸಿಂಹ ಸ್ತೋತ್ರದ ಪಠಣವನ್ನ ಮಾಡ್ತಾ ಬನ್ನಿ. ಅದರಿಂದ ತುಂಬಾ ಒಳ್ಳೆ ರೀತಿಯಾದ ಏಳಿಗೆಗಳು ಉಂಟಾಗ್ತದೆ ಅಂತ ಹೇಳ್ತಾ ಈ ಒಂದು ವಿಶೇಷವಾದ ಕುಂಭ ರಾಶಿಯವರ ಮೇ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಂಡಿದ್ದಾಯ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.